ಸತ್ಯಯುಗದಲ್ಲಿ ರಾಕ್ಷಸರು ದಾನವರು ಬೇರೆ ಲೋಕದಲ್ಲಿ ಇರ್ತಾ ಇದ್ರು. ತ್ರೇತಾಯುಗದಲ್ಲಿ ರಾಕ್ಷಸರು ಭೂಮಿಯ ಮೇಲೆ ಇರ್ತಾ ಇದ್ರು. ದ್ವಾಪರ ಯುಗದಲ್ಲಿ ರಾಕ್ಷಸರು ನಮ್ಮ ಮನೆಯಲ್ಲಿಯೇ, ನಮ್ಮ ಕುಟುಂಬದಲ್ಲಿಯೇ, ನಮ್ಮ ಜೊತೆಯಲ್ಲೇ ಇರ್ತಾ ಇದ್ರು. ಇಂತಹ ರಾಕ್ಷಸರನ್ನ ದಾನವರನ್ನ ಕೊಲ್ಲೋದಿಕ್ಕೆ ಅಂತ ದೇವರು ಅವತಾರಗಳನ್ನ ಎತ್ತಿ ಆಯಾ ಕಾಲದಲ್ಲಿ ಹುಟ್ಟಿ ಬರ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ರಾಕ್ಷಸರು ದಾನವರು ಪ್ರತಿಯೊಬ್ಬ ಮನುಷ್ಯರಲ್ಲಿಯೇ ಇರ್ತಾರೆ. ಇಂತಹ ರಾಕ್ಷಸರನ್ನ ಕೊಲ್ಲೋದಿಕ್ಕೆ ಅಂತ ದೇವರು ಹುಟ್ಟಿ ಬರಲ್ಲ. ಆದ್ರೆ ನಾವೇ ನಮ್ಮನ್ನ ಬದಲಾಯಿಸ್ಕೊಳ್ಬೇಕು. ನಮ್ಮಲ್ಲಿರುವಂತಹ ರಾಕ್ಷಸಿ ಪ್ರವೃತ್ತಿಯನ್ನ ನಾವೇ ಕೊಂದುಕೊಳ್ಬೇಕು. ಅದಕ್ಕಿರೋ ಮಾರ್ಗ ಒಂದೇ ಜ್ಞಾನ ಮಾರ್ಗ ಹಾಗೂ ಆತ್ಮಾವಲೋಕನ. ನಮ್ಮನ್ನು ನಾವೇ ತಿದ್ದುಕೊಳ್ಬೇಕು. ನಮಗೆ ನಾವೇ ಪಶ್ಚಾತ್ತಾಪ ಪಟ್ಕೊಳ್ಬೇಕು.